ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘನಿ ಹುನಗುಂದದ ನೂತನ ಮಳಿಗೆಗಳ ಕಟ್ಟಡದಾಡಿಗಲ್ಲು ಮತ್ತು ಭೂಮಿ ಪೂಜೆ ಸಮಾರಂಭವು ದಿನಾಂಕ ಜುಲೈ 17, 2025 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 1 ರ ನ್ಯಾಯಾಲಯದೆದುರಿಗೆ ಇರುವ ಬಸವನಗರ ಬಡಾವಣೆ ಪ್ರದೇಶದಲ್ಲಿ ಶ್ರೀಯಮರೇಶ್ವರ ದೇವರು ಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠರ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಸಂಘದ ಅಧ್ಯಕ್ಷರಾದ ಮಹಾಲಿಂಗಯ್ಯ ವಿಹಿರೇಮಠರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ನೂತನ ಮಳಿಗೆಗಳ ಕಟ್ಟಡದ ಅಡಿಗಲ್ಲು ಮತ್ತು ಭೂಮಿ ಪೂಜೆ ನೆರವೇರಿಸಿ ಹಾಗೂ ಸುದ್ದಿಗಾರರೊಂದಿಗೆ ಶಾಸಕ ಕಾಶಪ್ಪನವರರು ಹಾಗೂ ಅಧ್ಯಕ್ಷ ಮಹಾಲಿಂಗಯ್ಯರು ಮಾತನಾಡಿ, ಸಂಘದ ಸ್ವಂತ ಜಗೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಸುಮಾರು 60 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನಕ್ಕೆ ಪ್ರಸ್ತಾವ ಸಲ್ಲಿಸಿ ಶೀಘ್ರವೇ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದೆಂದು ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದುಪಾಧ್ಯಕ್ಷರಾದ ಮಹಾಂತಮ್ಮ ಹೊಸೂರ, ಸದಸ್ಯರಾದ ಬಿಜಿ ಬಂಗಾರಿ, ಜೈನಸಾಬ ಹಗೇದಾಳ, ರಾಮಣ್ಣ ಭಜಂತ್ರಿ, ಶ್ರೀಮತಿ ಗಿರಿಜೈಮ್ ಗಂಜಿಹಾಳ, ಎಂವೈ ಮುಳ್ಳೂರ, ಎನ್ಎಸ್ ಹಂಚಿನಾಳ, ಬಿಸಿಯಂಟರತಾನಿ, ಮಹಾದೇವ ಕುಂಬಾರ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದಪ್ಪ ಹೊಸೂರ, ಶಿವಾನಂದ ಕಂಠಿ, ಮಹಾಂತೇಶಾವಾರಿ, ರವಿಹುಚ್ಚನೂರ, ಸಂಜೀವ ಜೋಶಿ, ಮುತ್ತಪ್ಪ ಹೊಸೂರ ಹಾಗೂ ರೈತರು ಮತ್ತು ಇತರೆ ಗುರು ಹಿರಿಯರು ಹಾಗೂ ಸಂಘದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. सकल संत माता की जय. जय मंगलम. जय नमः पार्वती शिव हर हर महादेव. ನೋಡ್ರಿ ಈ ಮಳಿಗಳನ್ನ 9 ಅಂತ ನಾವು ಮಾತಾಡ್ಕೊಂಡಿವಿ. 60 ಲಕ್ಷ ರೂಪಾಯಿ ನಮ್ದು ಎಸ್ಟಿಮೇಟ್ ಐತಿ. 60 ಲಕ್ಷ ರೂಪಾಯಿ ಶಾಸಕರ ಅನುದಾನದ ಅಂತ ಹೇಳ್ರಿ. ಮತ್ತೆ ಶಾಸಕರ ಅನುದಾನ ಸರ್ಕಾರದ ಅನುದಾನ ಅಂತ ಹೇಳಿ ನಮಗೆ ಶಾಸಕರು ಭಾಳ ಸಪೋರ್ಟ್ ಮಾಡ್ಯಾರ. ಯಾವಾಗಲೂ ನಮ್ಮನ್ನ ಕರೆಸಿ ಹೇಳ್ಯಾರ. ಶಾಸಕರು ನಂಗೆ ನೆನಪೈತಿ, ಹೋದ್ ಬಿಲ್ದಾಗ ಆರಿಸಿ ಬಂದಾಗೂ ಹೇಳ್ಯಾರ, ನಾನು ಕರೆದು ಹೇಳ್ಯಾರ, ನೀವು ಅನುದಾನ ತಗೋರಿ, ನೀವು ಒಟ್ಟ ತೊಗೊಂಡಿಲ್ಲ, ಅನುದಾನ ತೊಗೊಂಡ್ರಿ ಅಂತ ಹೇಳ್ಯಾರ. ಹೀಗಾಗಿ ಇಂಥ ಶಾಸಕರು ಬೇಕು ನಮ್ಮ ತಾಲೂಕಿಗೆ. ಈಗ ಈ ಸರಿ ನಾವು ಕೇಳಿದ್ದೀವಿ,
ಮತ್ತು ಈ ಸಾರಿ ನಮ್ಗೆ ಕೊಡ್ತೀನಿ ಅಂತ ಹೇಳಿದಾರ ಅನುದಾನನ. ಅವ್ರು ಕೊಡ್ತಾರ, ಮಾತಾಡಿದ್ರೆ ಸಾಕು ಅವರು ಮುಟ್ಟುತ್ತಂತ ನಮ್ಗೆ ಗೊತ್ತು. ಪ್ರಾರಂಭ ಮಾಡ್ತೀವಿ, ಚಲೋ ಮಾಡ್ತೀವಿ, ಈಗಾಗಲೇ ಚಲೋ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡ್ತೀವಿ ನಾವು ಇಬ್ರು. ಈ ಕಟ್ಟಡ ಕಾರ್ಯಕ್ರಮ ನಾವು ಶುರು ಮಾಡ್ತೀವಿ. ಒಕ್ಕಲ್ತನ ಕುಟ್ಟುವಳಿ ಮಾರುಕಟ್ಟೆ ಸಹಕಾರಿ ಸಂಘ ಇದರ ನೂತನ ಮಳಿಗೆಗಳ ಕಟ್ಟಡದ ಈ ಒಂದು ಭೂಮಿ ಪೂಜೆಯ ಸಮಾರಂಭದ ಈ ಒಂದು ಪೂಜೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವಂಥ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂಥ ಶ್ರೀ ಅಂಬರೀಶ್ವರ ದೇವರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಅದೇ ಥರನಾಗಿ ನಮ್ಮ ಶ್ರೀಮಠದ ಮಾಲ್ತಯ್ಯ ಗಚ್ಚಿನ ಮಠ ಪೂಜ್ಯರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮ್ಮ ಅಧ್ಯಕ್ಷರಾದಂಥ ಮಾಲಿಂಗಯ್ಯ ಹಿರೇಮಠ ಅವರು ಮತ್ತು ಹಾಗೂ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ರೈತರಿಗಾಗಿ ಇವತ್ತು ಈ ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಇವತ್ತೇನು ನಮ್ಮ ಮಾಲಿಂಗಯ್ಯ ಹಿರೇಮಠ ಅವರು ಆಡಳಿತ ಮಂಡಳಿಯ ನಿರ್ದೇಶಕರು ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೆಲವಷ್ಟು ಉಳಿತಾಯ ದುಡ್ಡನ್ನು ಉಳಿಸಿದ್ದಾರೆ. ಅದಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಇವತ್ತು ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇವತ್ತು ನಾನು ಕೂಡ ಇಟ್ಟಿದ್ದೀನಿ. ಆ 60 ಲಕ್ಷ ರೂಪಾಯಿ ಒಂದು ಬಿಡುಗಡೆಯನ್ನು ಮಾಡಿಸ್ಕೊಂಡು ಈ ಒಂದು ಮಳಿಗೆಗಳನ್ನು ಕಟ್ಟಡವನ್ನು ನೆರವೇರಿಸ್ತೀವಿ. ಅಂದರೆ ಈ ಹಿಂದೆ ಕೂಡ ಇಲ್ಲಿ ಅನೇಕ ಮಳೆಗಳು ಇದ್ದವು, ಉಡಾನ್ಗಳು ಇದ್ದವು. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದಿಲ್ಲ. ಅದಕ್ಕೆ ನಮ್ಮ ಮಾಲಿಂಗಯ್ಯ ಹಿರೇಮಠ ಅವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಈ ಒಂದು ಮಳಿಗೆಗಳು ಆಗಬೇಕು ಮತ್ತು ಸ್ವಂತ ಕಟ್ಟಡಗಳು ಇರಬೇಕು ಅನ್ನೋದು. ಯಾಕಂದರೆ ಭಾಳ ಹಳೇ ಒಂದು ಕಚೇರಿಯಲ್ಲಿ ಅವರು ಆಡಳಿತವನ್ನು ಬಾಡಿಗೆ ವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಅದು ಸ್ವಂತ ಜಾಗ ಇರೋದ್ರಿಂದ ಸ್ವಂತ ಜಾಗದಲ್ಲೇ ಅವ್ರ ಮಳಿಗೆಗಳು ಕಚೇರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ. ಇದಕ್ಕೆ ಅನುದಾನವನ್ನು ತಂದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಕೊಟ್ಟು ಎಲ್ಲರೂ ಒಟ್ಟಾಗಿ